ನಮ್ಮನ್ನು ಒಬ್ಬರು ಗೌರವಿಸಿಲ್ಲ ಅಂದರೆ ನಮ್ಗೆ ಬೇಸರ ಆಗತ್ತೆ. ಎಷ್ಟೊಂದು ಕೆಲಸ ಮಾಡ್ತೀನಿ, ಸೇವೆ ಮಾಡ್ತೀನಿ, ಆದರೂ ಬಯಸಿ ಪಡೆಯೋಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ ಸ್ನೇಹಿತರೆ. ನಮ್ಮನ್ನು ಒಬ್ಬರು ಗೌರವಿಸಿಲ್ಲ ಅಂದರೆ ನಮ್ಗೆ ಬೇಸರ ಆಗತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವಿನ್ನೂ ಅವರ ಮಟ್ಟಕ್ಕೆ ಬೆಳೆದಿಲ್ಲ ಅನ್ಕೋಬೇಕು. ಈ ತುಂಬ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ. ನಮ್ಮ ಮನೆಯಲ್ಲಿ ನಾನು ಎಷ್ಟೊಂದು ಕೆಲಸ ಮಾಡ್ತೀನಿ, ಸೇವೆ ಮಾಡ್ತೀನಿ, ಆದರೂ ಅದಕ್ಕೆ ಗೌರವ ಇಲ್ಲ, ಪ್ರೀತಿ ಇಲ್ಲ ಅಂತ ಹೇಳ್ತಿರ್ತಾರೆ. ಪ್ರೀತಿ ಮತ್ತು ಗೌರವವನ್ನು ಬಯಸಿ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಸಂಬಂಧಗಳಲ್ಲಿ ನನಗೆ ಗೌರವ ಕೊಟ್ಟಿಲ್ಲ ಅಂದರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಬೇಸರ ಮಾಡ್ಕೋಬಾರ್ದು. ಇದು ತುಂಬ ಮುಖ್ಯ. ಈ ವಿಡಿಯೋದಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ತುಂಬ ಮುಖ್ಯ. ಒಬ್ಬರು ನನಗೆ ಗೌರವ ಕೊಟ್ಟಿಲ್ಲ ಅಂದರೆ ತಪ್ಪು ಅವ್ರದ್ದಲ್ಲ, ನಿಂದು. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಾಗಿದೆ, ಅಥವಾ ನೀನು ಆ ಮಟ್ಟಕ್ಕೆ ಬೆಳೆದಿಲ್ಲ ಅನ್ನೋದು ಅರ್ಥ ಆದರೆ, ಯಾರು ನಿಮಗೆ ಗೌರವ ಕೊಡಲ್ವೋ ಆಗ ನಮಗೆ ದುಃಖ ಆಗೋದಿಲ್ಲ. ನಾವು ನನಗೆ ಗೌರವ ಕೊಟ್ಟಿಲ್ಲ ಅಂತ ದುಃಖ ಮಾಡ್ಕೊತೀವಿ. ನನ್ನ ರೆಕಗ್ನೈಸ್ ಮಾಡಿಲ್ಲ, ನನ್ನ ಕಷ್ಟವನ್ನು, ನಾನು ಮಾಡ್ತಕ್ಕಂಥ ಸೇವೆಯನ್ನು, ನನ್ನ ಮನಸ್ಸಿನ ಭಾವನೆಗಳನ್ನು ಇವ್ರಿಗೆ ಯಾರೂ ಅರ್ಥ ಆಗ್ತಾ ಇಲ್ಲ, ಯಾರೂ ಸರಿ ಇಲ್ಲ, ನಾನು ಅದಕ್ಕೆ ಇವ್ರು ಗೌರವಿಸ್ತಾ ಇಲ್ಲ ಅಂತ ನಮಗೆ ಪದೇ ಪದೇ ಮನಸ್ಸಲ್ಲಿ ಬಂದು ನಮ್ಮ ಆ ಗೌರವದ ನಿರೀಕ್ಷೆಯಲ್ಲಿ ನಾವು ಇನ್ನೂ ವೀಕ್ ಆಗ್ತಾ ಹೋಗ್ತೀವಿ. ಆಗ ನಮ್ಮ ಮಾತುಗಳು ಬದಲಾಗ್ತಾ ಹೋಗ್ತವೆ, ಬಿಹೇವಿಯರ್ಸ್ ಬದಲಾಗ್ತಾ ಹೋಗುತ್ತೆ, ಗೌರವ ಇನ್ನೂ ವರ್ಸ್ಟ್ ಆಗ್ತಾ ಹೋಗುತ್ತೆ. ಸೊ ಸಿಂಪಲ್ ಸೂತ್ರ, ನಿಮಗೆ ಎಲ್ಲಿ ಗೌರವ ಸಿಗ್ತಾ ಇಲ್ವೋ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅವರು ನಾನು ಕೊಡುವ ಗೌರವಕ್ಕೆ ಅವರಿಗೆ ಅರ್ಹತೆ ಇದೆಯಾ, ಅಥವಾ ನಾನು ಅವರ ಮಟ್ಟಕ್ಕೆ ಬೆಳೆದಿಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಓಕೆಪ್ಪ, ನಾನು ಯಾವುದೇ ರೀತಿಯಾದ ನಿರೀಕ್ಷೆಗಳು ಇಲ್ಲದೆ ನನ್ನ ಸಂಸಾರಕ್ಕೋಸ್ಕರ ನಾನು ಏನು ಕೆಲಸ ಮಾಡಬೇಕು ಅದು ನನ್ನ ಪಾಡು ನಾನು ಮಾಡ್ಕೊಂಡು ಹೋಗ್ತೀನಿ. ಗೌರವ ಕೊಟ್ಟರು ಕೊಡಲಿ, ಬಿಟ್ಟರು ಬಿಡಲಿ, ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಆ ಮಾಡುವ ಕೆಲಸವನ್ನು ನಾನು ಎಂಜಾಯ್ ಮಾಡ್ತೀನಿ ಅಂದರೆ ಯು ಬಿಕಮ್ ಎ ಜ್ಞಾನಿ, ಯು ಆರ್ ಎಜುಕೇಟೆಡ್. ಯಾಕೆಂದರೆ ಎಲ್ಲರಿಂದ ಕೇಳಿ ಪಡೆಯುವ ಗೌರವಕ್ಕೆ ಬೆಲೆ ಇಲ್ಲ. ಅದು ಸಹಜವಾಗಿ ಗೌರವ ಬಂದರೆ ಅದಕ್ಕೆ ಬೆಲೆ ಇದೆ. ಇದು ತುಂಬ ಸೂಕ್ಷ್ಮ ವಿಚಾರ, ಅರ್ಥ ಮಾಡ್ಕೊಳ್ಳಿ. ಹತ್ತಿರದ ಸಂಬಂಧಗಳಲ್ಲೇ ಗಂಡ ಹೆಂಡ್ತಿರಲ್ಲೇ ಕೆಲಸ ಗೌರವ ಇರಲ್ಲ. ಹೆಂಡ್ತಿ ಗಂಡನ ಗೌರವಿಸಲ್ಲ, ಗಂಡ ಹೆಂಡ್ತಿ ಗೌರವಿಸಲ್ಲ, ಆದರೆ ಬದುಕು ಸಾಕ್ತಾ ಇರುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಅತ್ತೆ ಮಾವ ರೆಸ್ಪೆಕ್ಟ್ ಕೊಡಲ್ಲ, ನೀವು ಅವರಿಗೆ ಕೊಡೋದಿಲ್ಲ, ಆದರೆ ಬದುಕು ಸಾಕ್ತಾ ಇರುತ್ತೆ. ರೆಸ್ಪೆಕ್ಟ್ ಇಲ್ಲ ಅಂತ ನಾವು ಮನೆ ಬಿಟ್ಟು ಹೋಗೋಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಆದರೆ ಅಲ್ಲಿ ಗೊಣಗ್ಕೊಂಡು ಜೀವನ ಮಾಡಿ, ಗೊಣಗ್ತಾ ಅಂತ ಹೇಳ್ತೀವಲ್ವ, ಗೊಣಗಾಟ ಮಾಡಿಕೊಂಡು ನಮ್ಮ ಜೀವನ ಸಾಗ್ತಾ ಇರುತ್ತೆ. ಆ ಕಾಲ ಏನಿರುತ್ತೋ ನೀವು ಮಾಡುವ ಕೆಲಸಕ್ಕೆ ಏನು ಬೆಲೆ ಸಿಗಲ್ಲ, ಆಗ ನೀವು ಬೇಜಾರು ಮಾಡ್ಕೋತೀರಲ್ಲ, ಅದು ದಟ್ ಬಿಕಮ್ಸ್ ಸ್ಟ್ರೆಸ್. ಅದೇ ನಿಮಗೆ ಒತ್ತಡವಾಗಿ, ನಿರಂತರವಾದ ಒತ್ತಡ ನಿಮಗೆ ಅರಿವಿಲ್ಲದ ಹಾಗೆ ಮನಸ್ಸಿಗೆ ಸೇರಿ ಕಾಯಿಲೆಯ ರೂಪವನ್ನು ಪಡ್ಕೊಳ್ಳುತ್ತೆ. ಇದು ತುಂಬ ಮುಖ್ಯ. ಸೊ ನೀವು ಯಾರ ಆಗಲಿ, ಈಗ ಅತ್ತೆ ಮಾವ ಇದ್ದಾರೆ, ಅವರ ಗೌರವ ಕೊಡಲ್ಲ, ಇವ್ರು ಗೌರವ ಕೊಡಲ್ಲ ಅಂತ ನೀವು ಬೆಳಿಗ್ಗಿಂದ ಸಂಜೆವರೆಗೂ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇರಿ, ಈ ಡಬಲ್ ಕೆಲಸ ಮಾಡ್ದಂಗೆ ಆಗುತ್ತೆ. ಒಂದು ಸಿಂಗಲ್ ಕೆಲಸ ಮಾಡಿ ಎಷ್ಟು ನಿಮಗೆ ಸ್ಟ್ರೈನ್ ಆಗುತ್ತೋ, ಸುಸ್ತಾಗುತ್ತೋ, ಅದಕ್ಕಿಂತ ಡಬಲ್ ಆಗುತ್ತೆ. ಯಾಕೆಂದರೆ ಮನಸ್ಸಲ್ಲೂ ಕೆಲಸ ನಡೀತಾ ಇದೆ. ಅತ್ತೆ ಮಾವನ ನೋಡ್ತಾ ಇರ್ತೀರಾ, ಗಂಡನ ಮಕ್ಕಳು ಯಾರನ್ನೋ ನೀವು ಸಂಬಂಧಿಕರನ್ನ ನೋಡ್ತಾ ಇರ್ತೀರಾ, ನೋಡ್ಕೊಂಡು ಮನಸ್ಸಲ್ಲಿ ಬೇಜಾರು ಮಾಡ್ಕೊಂಡು ಗೊಣ್ಕೊಂಡು ಕೆಲಸ ಮಾಡ್ತಾ ಇರ್ತೀರಾ. ಕೆಲಸದಿಂದ ಆಗುವ ಸುಸ್ತಿಗಿಂತ
ಅದು ನೋಡಿಕೊಂಡು ರೆಸಿಸ್ಟ್ ಮಾಡಿಕೊಂಡು ಅಕ್ಸೆಪ್ಟ್ ಮಾಡ್ಕೊಳ್ದೆ ಮಾಡ್ತಿರಲ್ಲ ಕೆಲಸ, ಗೊಣಗಾಟ ಮಾಡಿಕೊಂಡು ಅದು ಡಬಲ್ ಆಗುತ್ತೆ ನೋವು. ಅದು ನಿಮ್ಗೆ ಗೊತ್ತಾಗೋದೇ ಇಲ್ಲ. ಡಬಲ್ ಆಗಿ ಕಾಯಿಲೆಯ ರೂಪದಲ್ಲಿ ಹೊರಗಡೆ ಬರುತ್ತೆ. ಯಾವ ಕಾಯಿಲೆ ಬೇಕಾದ್ರೂ ಬರ್ಬೋದು. ನಿಮ್ಮ ದೇಹದಲ್ಲಿ ಯಾವ ಸಿಸ್ಟಮ್ ವೀಕ್ ಆಗಿದೆಯೋ ಅದ್ರ ಮೇಲೆ ಸ್ಟ್ರೈಕ್ ಆಗುತ್ತೆ. 5-6 ವರ್ಷಗಳು ಗೊಣ್ಕೊಂಡು ಕೆಲಸ ಮಾಡ್ತಾ ಹೋದರೆ, ಅತ್ತೆ ಮಾವು ನೋಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ದಿನ ನಿಮಗೆ ಸಕ್ಕರೆ ಕಾಯಿಲೆ ಬಂದ್ಬಿಡುತ್ತೆ. ಸಕ್ಕರೆ ಕಾಯಿಲೆ ಬರುತ್ತೆ, ಆಸ್ಪತ್ರೆಗೆ ಹೋಗ್ತೀರಾ, ಎಲ್ಲ ಮೆಡಿಸಿನ್ಸ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ತಗೋತಾನೇ ಇರ್ತೀರಾ, ಗೊಣಗ್ತಾನೇ ಇರ್ತೀರಾ. ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. 1 ಟ್ಯಾಬ್ಲೆಟು, 2 ಟ್ಯಾಬ್ಲೆಟು, 3 ಟ್ಯಾಬ್ಲೆಟು, ಇನ್ಸುಲಿನ್ ಇಂಜೆಕ್ಷನ್ಗೆ ಹೋಗ್ತೀರಾ. ಕಾರಣ ನಿಮ್ಮ ಗೊಣಗಾಟ. ನೀವು ಗೌರವಕ್ಕೆ ನಿರೀಕ್ಷೆ ಪಡ್ತಾನೇ ಇರ್ತೀರಿ ನಿರಂತರವಾಗಿ. ಅಲ್ಲಿ ಅನ್ಕೋಬೇಕು, ಸೊ ನಾನು ಮಾಡುವ ಕೆಲಸಕ್ಕೆ ಈ ಮನೆಯಲ್ಲಿ ಗೌರವ ಇಲ್ಲ ಅಂದ್ಕೊಂಡು ಅದನ್ನು ಸ್ವೀಕರಿಸಿ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ಬೇಕು, ಬಿಟ್ಬಿಡಬೇಕು. ನನ್ನ ಧರ್ಮ. ಈಗ ಸಂಸಾರ ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ಲ, ಸಮಾಜ ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ಲ, ಇಲ್ಲಿ ನಾನು ಬದುಕು ಸಾಕ್ತಾ ಇದ್ದೀನಿ, ನನ್ನ ಬದುಕು ತುಂಬ ಮುಖ್ಯ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗೋಣ ಅಂತ ಕೆಲಸ ಮಾಡಿ ಆರಾಮಾಗಿ ಧ್ಯಾನ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಗೌರವವನ್ನು ನಿರೀಕ್ಷೆ ಪಡಲೇಬಾರದು. ಗೌರವ ಸಹಜವಾಗಿ ಬಂದರೆ ಸ್ವೀಕರಿಸಿ. ಸಾಧ್ಯವಾದಷ್ಟು ನೀವು ಗೌರವ ಕೊಡ್ತಾ ಹೋಗಿ. ಆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅತ್ತೆ ಮಾವ ಅಂತ ಗೌರವಿಸ್ಬೇಡಿ. ವಯಸ್ಸಾದವರು, ಇವರು ಅಹಂಕಾರದಲ್ಲಿ ಸಿಲುಕಿರುವವರು, ಇವರು ಅಜ್ಞಾನಿಗಳು, ಇವರಿಗೂ ಬುದ್ಧಿ ಇಲ್ಲ, ಇವರಿಗೆ ಸಂಸ್ಕಾರ ಇಲ್ಲ, ಇವ್ರು ಬೆಳೆದು ಬಂದಿರೋ ರೀತಿ ಹೀಗೆ ಇದೆ, ಇವ್ರ ಜೊತೆ ನಾವು ಹೋರಾಟ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ನೀವು ಅರ್ಥ ಮಾಡಿಕೊಂಡು ಅವ್ರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಇವ್ನು ಸರಿ ಇಲ್ಲ, ಅವ್ರ ಬುದ್ಧಿ ಸರಿ ಇಲ್ಲ, ಅವ್ರು ಹಾಗೆ ಹೀಗೆ ಬಿಹೇವಿಯರ್ ಸರಿ ಇಲ್ಲ, ಮಾತು ಸರಿ ಇಲ್ಲ ಅಂತ ನೀವು ಫೈಟ್ ಮಾಡ್ತಾ ಹೋದರೆ ಅವೆಲ್ಲವನ್ನು ಸರಿ ಮಾಡಲು ಸಾಧ್ಯವಿಲ್ಲ. ಯಾವಾಗ ನೀವು ಅಕ್ಸೆಪ್ಟ್ ಮಾಡ್ಕೋತಿರೋ, ಹೃದಯಪೂರ್ವಕವಾಗಿ ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಜವಾಬ್ದಾರಿನ ಅರ್ಥ ಮಾಡಿಕೊಂಡು, ಗಂಡನೇ ಆಗಲಿ ಹೆಂಡ್ತಿನೇ ಆಗಲಿ, ಗಂಡಾಗಲಿ ಹೆಣ್ಣಾಗಲಿ, ಯಾವ ಸ್ಥಿತಿಯಲ್ಲಿ ನೀವು ಎಲ್ಲಿ ಇರ್ತೀರೋ ಅಲ್ಲಿ ನೀವು ಖಂಡಿತ ಇರುವುದಾದರೆ, ಇಲ್ಲ ಬಿಟ್ಟು ಹೋಗ್ಬಿಡಿ, ನೋ ಪ್ರಾಬ್ಲಮ್. ಇರುವುದಾದರೆ ಇದನ್ನು ಅನಲೈಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸ್ವೀಕಾರದಲ್ಲಿ ಶಾಂತಿ ಇದೆ, ಗೌರವದ ನಿರೀಕ್ಷೆಯಲ್ಲಿ ಅಶಾಂತಿ ಇದೆ. ನಾವು ಯಾವಾಗ ಕಾನ್ಸ್ಟೆಂಟಾಗಿ ರೆಸಿಸ್ಟ್ ಮಾಡ್ತಾ ಹೋಗ್ತೀವೋ ದಟ್ ಬಿಕಮ್ ಸ್ಟ್ರೆಸ್. ಅರ್ಥ ಆಗ್ತಿದೆಯಾ? ಸೊ ಇನ್ನು ಸ್ವಲ್ಪ 2ನೇ ಸರ್ಕಲ್ಗೆ ಬರೋಣ. 2ನೇ ಸರ್ಕಲ್ ಅಂದರೆ ನಮ್ಮ ಸಂಬಂಧಿಕರಲ್ಲಿ ನಿಮಗೆ ಗೌರವ ಕೊಡ್ತಾ ಇಲ್ಲ, ಹೆಣ್ಣಾಗಲಿ ಗಂಡಾಗಲಿ, ಸಂಬಂಧಿಕರಲ್ಲಿ ನಿಮಗೆ ಗೌರವ ಕೊಡ್ತಾ ಇಲ್ಲ ಅಂದರೆ ನಿಮಗೆ ಅಲ್ಲಿ ಹೋಗಿಲ್ಲ ಅಂದರೆ ಎಷ್ಟು ಲಾಸ್ ಯೋಚನೆ ಮಾಡಿ. ಯಾರೋ ಒಂದು ಸಂಬಂಧಿಕರು ಇರ್ತಾರೆ, ಏನೋ ಒಂದು ಕೆಲಸ ಇರುತ್ತೆ, ಅಲ್ಲಿ ಅವ್ರ ಹತ್ರ ನಾವು ಹೋಗಿಲ್ಲ ಅಂದರೆ ನನಗೇನು ಲಾಸ್ ಆಗುತ್ತೆ? ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಯೋಚನೆ ಮಾಡಿ. ಫೈನಾನ್ಷಿಯಲ್ ಲಾಸ್ ಆಗುತ್ತೆ ಅನ್ನೋದಾದರೆ ಯು ಡೂ ದ ಬಿಸ್ನೆಸ್. ಹೋಗಿ ನಾಟಕ ಮಾಡಿ, ಮಾತಾಡಿ, ನಗರಿ, ಖುಷಿಯಾಗಿರಿ, ಬಿಸ್ನೆಸ್ ಮಾಡಿ, ಹಣ ಸಂಪಾದನೆ ಮಾಡ್ಕೊಂಡು ಬನ್ನಿ, ಬರೋ ಹಣ ತಗೊಂಡು ಬನ್ನಿ. ಫೈನಾನ್ಷಿಯಲ್ ಲಾಸ್ ಇಲ್ವಾ? ಓನ್ಲಿ ಎಮೋಷನಲ್ ಲಾಸ್. ಆಕ್ಸೆಪ್ಟ್. ಹೋಗೋದೇ ಬೇಡ ಅಲ್ಲಿಗೆ, ಅವ್ರ ಸಹವಾಸವೇ ಬೇಡ. ಯಾವಾಗ ಸಿಕ್ಕರೆ ಮಾತಾಡಿಸಿ, ಇಲ್ಲ ಅಂದರೆ ಇಲ್ಲ. ಅವ್ರು ಹಿಂಗೆ ಇವ್ರು ಹಿಂಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡೋದು ಅಂತ ಇದನ್ನು ಇನ್ನೊಬ್ರಿಗೆ ಹೇಳ್ಕೊಂಡು ಅವ್ರು ಇವ್ರಿಗೆ ಹೇಳ್ಕೊಂಡು ಯಾಕೆ ಒದ್ದಾಡ್ಕೊಂಡು ಟೆನ್ಷನ್ ಮಾಡ್ಕೋಬೇಕು? ಸೊ ನೆನ್ಪಿಟ್ಕೊಳ್ಳಿ, ಫೈನಾನ್ಸ್ ಆದರೆ ಡೂ ದ ಬಿಸ್ನೆಸ್, ಎಮೋಷನ್ ಆದರೆ ಜಸ್ಟ್ ಲಿವ್ ಇಟ್, ಬಿಟ್ಬಿಡಿ, ಅದು ಸಹವಾಸನೇ ಬೇಡ. ಸೆಕೆಂಡ್ ಸರ್ಕಲಲ್ಲಿ. ದೆನ್ 3ನೇದು ತುಂಬ ಮುಖ್ಯ, ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಗೆಹರಿಸಲಾಗದ ಸಮಸ್ಯೆಗಳನ್ನು ಬೇರೆಯವ್ರ ಜೊತೆ ಕಾನ್ಸ್ಟೆಂಟಾಗಿ ಹೇಳ್ತಾ ಹೋದರೆ ನಮ್ಮ ಮನಸ್ಸು ಹಾಳಾಗತ್ತೆ, ಅವರಿಂದ ಪರಿಹಾರ ಸಿಗೋದಿಲ್ಲ. ಎಕ್ಸೆಪ್ಟ್ ಎ ಗುಡ್ ಫ್ರೆಂಡ್. ಅರ್ಥ ಆಯ್ತಾ? ಯಾರ ಹತ್ರ ಆದರೂ ನೀವು ಮಾತಾಡಿದರೆ ಪರಿಹಾರ ಸಿಕ್ಕಿ ಮನಸ್ಸಿಗೆ ಶಾಂತಿಯಾದರೆ, ಮನಸ್ಸಿಗೆ ಖುಷಿಯಾದರೆ ಮಾತ್ರ ಮಾತಾಡಬೇಕು. ಇಲ್ಲದಿದ್ದರೆ ಮಾತಾಡೋಕ್ಕೇ ಹೋಗ್ಬಾರ್ದು. ಆಗ ಈ ಪ್ರಿನ್ಸಿಪಲ್ನ ಫಾಲೋ ಮಾಡಿದ್ರೆ
ನಿಮಗೆ ನೀವು ಗೌರವಿಸಿಕೊಂಡಂತೆ. ಎಲ್ಲಿ ನನಗೆ ಗೌರವ ಇಲ್ಲವೋ ಆಗ ನೀವು ಚಿಂತನೆ ಮಾಡಿ, ನನ್ನಲ್ಲಿ ಆ ಕ್ವಾಲಿಟಿಗಳು ಇನ್ನೂ ಬೆಳೆದಿಲ್ಲ ಅನಿಸುತ್ತೆ, ಅದಕ್ಕೆ ಅವ್ರು ಗೌರವ ಕೊಡ್ತಾ ಇಲ್ಲ ಅಂತ, ಅಥವಾ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಆ ಬಗ್ಗೆನೂ ಯೋಚನೆ ಮಾಡಿ. ಇಲ್ಲ ಅಂದರೆ ಸಿಂಪಲ್, ಸರಳ, ಸೂತ್ರ ಗೌರವವನ್ನು ನಿರೀಕ್ಷೆ ಮಾಡಬೇಡಿ. ಸಾಧ್ಯವಾದಷ್ಟು ಬೇರೆಯವರನ್ನು ಗೌರವಿಸಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.